ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ನೋಡಿದ್ದೆ ದೇವಸ್ಥಾನ. ಗೈಸ್ ನಮ್ಮ ರಂಜನಾಗೆ ಯಾರು ಒಂದು ಗಂಜಿದ ಹುಡುಕಿ ಗೈಸ್. ಶಿವ की बसवा का सिर को ऊपर बढ़ गया था इसलिए खुश है. ओ वैसा क्या ठीक है. ತುಂಬಾ ಚೆನ್ನಾಗಿದೆ. ಹಾ ಹಾ ಲಾಕ್ ಚೆನ್ನಾಗಿ ಬರ್ತಿದೆ. Okay. ನೋಡಿ ನಾವು ಕಲಿಬೇಕು ಯಾವ ತರ ಕಷ್ಟಪಟ್ಟು ಹಾಗೆಲ್ಲ ಏನಿಲ್ಲ. 5 ನಿಮಿಷದಲ್ಲೇ ನಮ್ಗೆ ಟಿಕೆಟ್ ದರ್ಶನ ಆಯ್ತು. ಬಟ್ ನಾವು ಆಲ್ಮೋಸ್ಟ್ 2 ಅವರ್ ಕೂತಿದ್ದೀವಿ ಹಿಂಗೇನೆ. ಓಕೆ ಸೊ ಸೌತಡ್ಕ ಮಹಾಗಣಪತಿ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ನಾವು ಫೈನಲಿ ಇವಾಗ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರಕ್ಕೆ ರೀಚ್ ಆಗಿದ್ದೀವಿ. ಆ್ಯಂಡ್ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ನಾನು ಯಾವತ್ತೂ ಹೋಗಿಲ್ಲ ಟೆಂಪಲ್ಗೆ. ಸೊ ಇದೇ ಮೊದಲನೇ ಬಾರಿ ನಾನು ಹೋಗ್ತಿರೋದು. ನಾವು ಯಾವಾಗೆಲ್ಲ ಧರ್ಮಸ್ಥಳಕ್ಕೆ ಬರ್ತಿದ್ವಲ್ಲ ಅವಾಗೆಲ್ಲ ಮಿಸ್ ಆಗ್ತಾ ಇತ್ತು. ಅಂದರೆ ನಾನು ಬಂದಾಗಂತೂ ಹೋಗಕ್ಕೆ ಆಗ್ತಿರಲಿಲ್ಲ ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್. ಬಟ್ ಈ ಸಲ ಮಿಸ್ ಮಾಡ್ದಲೇ ನಮ್ಮ ಯಜಮಾನ್ರು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಸ್ ನಾವು ಇಲ್ಲಿ ಬಂದಾಗೆಲ್ಲ ಬರ್ತೀವಿ ಇಲ್ಲಿ. ವೆರಿ ಗುಡ್. ಗೌಶಾಲ ಎಲ್ಲ ಗೌಶಾಲ ನೋಡ್ಬೋದು. ತುಂಬ ದೊಡ್ಡದಿದೆ. ಇದು ಅಬ್ಸರ್ವ್ ಮಾಡಿರಲಿಲ್ಲ ಮೋಸ್ಟ್ಲಿ ಮತ್ತೆ ಹೋಗ್ಬೇಕು. ಕಾಮಧೇನು ಗೌಶಾಲ ಇದು. ಇಲ್ಲೂ ರಶ್ ಇದಾರೆ. ತುಂಬಾ ರಶ್ ಇದೆ. ಹಾ ನೋಡಿ ಎಷ್ಟು ಕ್ರೌಡ್ ಇದೆ. ಈ ಗಾಡಿ ಪಾರ್ಕಿಂಗ್ ಅಲ್ಲೇ ಗೊತ್ತಾಗ್ತಾ ಐತೆ. ಇಲ್ಲಿ ಬಜ್ಜಿ ಬೋಂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಇಲ್ಲ ನಾನು ಬಜ್ಜಿ ಬೋಂಡ ಎಲ್ಲ ತಿನ್ನಲ್ಲ. ಬಟ್ ಹೇಳ್ತಾ ಇರೋದು ಗಮ್ ಅಂತ ಐತಲ್ಲ ಎಲ್ಲ ಪಾರ್ಕಿಂಗ್ ಎಲ್ಲಲ್ಲಿ. ಓಕೆ ಇವಾಗ ಸೌತಡ್ಕ ಗಣೇಶ ಟೆಂಪಲ್ ಹತ್ರ ಬಂದಿದ್ದೀವಿ. ಇವತ್ತು ದೇವ್ರ ದರ್ಶನ ಮಾಡೋಕ್ಕೆ ನಾವು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಂಡ್ ಇದು ನಂದು ಫಸ್ಟ್ ಟೈಮು. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ನೋಡಿದ್ದೆ ದೇವಸ್ಥಾನನ. ಸೊ ಬನ್ನಿ. ಆ್ಯಂಡ್ ಇಲ್ಲಿ ತುಂಬ ಜನ ಗಂಟೆನ ಕಟ್ಟಿದ್ದಾರೆ, ಪ್ರೇಯರ್ ಮಾಡ್ಕೊಳ್ತಾರೆ. ಅದಕ್ಕೆ ಇವಾಗ ರಂಜನಾಗ್ ಹೇಳ್ತಾ ಇದೀವಿ ಬೇಗ ಗಂಟು ಸಿಗ್ಲಿ, ಒಳ್ಳೆ ಹುಡುಗ ಸಿಗ್ಲಿ, ಮದುವೆ ಆಗ್ಲಿ ಅಂತ ಅಂದ್ಬಿಟ್ಟು ಒಂದು ಗಂಟೆ ಕಟ್ಬಿಡು ಅಂತ ಅಂದ್ಬಿಟ್ಟು. ಎಸ್ ಗೈಸ್ ನಮ್ಮ ರಂಜನಾಗೆ ಯಾರು ಒಂದು ಗಂಜಿದ ಹುಡುಕಿ ಗೈಸ್. ಬಯೋಡೇಟಾ ಇದೆ ಕಳಿಸಿ ಹೆಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಬನ್ನಿ ಸೌತಡ್ಕ. ಸೊ ದರ್ಶನ ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗೀತು. ಅಂಡ್ 80 ರೂಪೀಸ್ ಕೊಟ್ಟರೆ ಇದು ಪ್ರಸಾದ ತಗೊಬೋದು. ಇದು ಅವಲಕ್ಕಿದು ಪ್ರಸಾದ. ಅವಲಕ್ಕಿ ಅಲ್ಲ, ನಾನು ಆ್ಯಕ್ಚುಲಿ ಪುಳಿಯೋಗರೆ ಅಂದ್ಕೊಂಡೆ. ಹಾಂ ಅವಲಕ್ಕಿ ಚೆನ್ನಾಗಿದೆ. ಚೆನ್ನಾಗಿದೆ ಒಂದು ಟೇಸ್ಟ್ ಸೂಪರ್ ಇದೆ. ಏನು ಸ್ವಲ್ಪ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಅವಲಕ್ಕಿ ಬೆಲ್ಲ ಹಾಕಿ ಮಾಡಿರೋದು ಸಕ್ಕತ್ತಾಗಿದೆ. ಎಸ್ ರಂಜನಾ ಮಾತಾಡು. ಓಕೆ ಗಾಯ್ಸ್ ಅದು ದರ್ಶನ ಆಗಿದೆ. ಮುಂದೆ ಮೋಹನ್ ಹೇಳ್ತಾರೆ. ಸೊ ಇವಾಗ ನಮ್ದು ದರ್ಶನ ತುಂಬಾ ಚೆನ್ನಾಗಾಯ್ತು. ನೆಮ್ಮದಿಯಿಂದ ತುಂಬಾ ಚೆನ್ನಾಗಾಯ್ತು. ಆ್ಯಂಡ್ ಆಕ್ಚುಲಿ ನಾವೇನು ಅನ್ಕೊಂಡಿದ್ವಿ ಅಂದ್ರೆ ಫಸ್ಟ್ ಗಂಟೆ ಕಟ್ಟಿ ಹರಕೆ ಮಾಡ್ಬೇಕು ಅಂತ. ಆಮೇಲೆ ನಮಗೆ ಗೊತ್ತಾಯ್ತು ಇಲ್ಲ ಹರಕೆ ಎಲ್ಲ ತೀರಿದ್ಮೇಲೆ ಎಲ್ಲ ನಿಜ ಆದ್ಮೇಲೆ ಮತ್ತೆ ಗಂಟೆ ಕಟ್ಟಬೇಕು ಅಂತ ಗೊತ್ತಾದ್ಮೇಲೆ ಸೊ ಹಣ್ಣು ಕಾಯಿ ಮಾಡ್ತಿದ್ವಿ. ಆ್ಯಂಡ್ ಇಲ್ಲಿ ಪ್ರಸಾದ ತಗೊಂಡ್ವಿ. ಆಕ್ಚುಲಿ ನನಗೆ ಪ್ರಸಾದ ತುಂಬಾ ಇಷ್ಟ ಬಿಕಾಸ್ ಲಾಸ್ಟ್ ಟೈಮ್ ಮಮ್ಮಿ ಅವ್ರು ಬಂದಿದ್ರು ಈ ಪ್ರಸಾದ ತಗೊಂಡಿದ್ರು. ಸೊ ಅದಕ್ಕೆ ನಾನು ಪ್ರಸಾದ ತಗೊಂಡಿದ್ದೀನಿ ಎಲ್ಲರ ಮನೆಗೂ ಹಂಚೋಣ ಅಂತ. ಓಕೆ ಸೊ ಈಗ ಧರ್ಮಸ್ಥಳ ಟು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದೀವಿ. ಆಕ್ಚುಲಿ 2 ರೂಟ್ ಇದೆ. ಒಂದು ಗುಂಡೆ ಹತ್ರ ಹೋಗ್ಬಿಟ್ಟು ಒಂದು ಹೋಗ್ಬೋದಾಯ್ತು, ಇನ್ನೊಂದು ಈ ಕಡೆ ಇದೊಂದು ಇನ್ನೊಂದು ಶಾರ್ಟ್ ಕಟ್ ರೂಟ್ ಇದೆ. ನಾನು ಈ ರೂಟಲ್ಲಿ ಲಾಸ್ಟ್ ಟೈಮ್ ಬಂದಿದ್ದೆ. ರೋಡ್ ತುಂಬಾನೇ ಅಧ್ವಾನ ಇದೆ. ನಂಗೆ ಹಂಗೂ ಅನ್ನಿಸ್ತಾ ಇತ್ತು, ಗೂಗಲ್ ಮ್ಯಾಪ್ ಇದೇ ರೂಟ್ ತೋರಿಸ್ತಾ ಇತ್ತಲ್ಲ, ಹಂಗೆ ಹೋಗ್ಬಿಡದ ಅಂತ ಅನಿಸ್ತು. ಬಟ್ ಕನ್ಫ್ಯೂಷನ್ ಅಲ್ಲಿ ಈ ರೂಟ್ ಬಂದ್ಬಿಟ್ಟೆ. ಸೊ ಈ ರೂಟ್ ಇನ್ನೊಂದೇನಂತ ಅಂದ್ರೆ ಮಳೆ ಬರ್ತಿದೆಯಲ್ಲ, ಸೊ ಪ್ಯಾಚ್ ವರ್ಕ್ ಎಲ್ಲೆಲ್ಲ ಆಗಿದೆ ಅಲ್ಲೆಲ್ಲ ಫುಲ್ ಮತ್ತೆ ಕಿತ್ತೋಗ್ಬಿಟ್ಟಿದೆ. ಸೊ ರೋಡ್ ಒಂದು ಸ್ವಲ್ಪ ಹಾರ್ಡ್ ಆಗಿದೆ.
ರೂಟೇ ತಗೊಂಡ್ಬಿಡ್ಬೇಕಾಗಿತ್ತು ಅಂತಂದ್ಬಿಟ್ಟು. ಬಟ್ ಟೈಮಿಂಗ್ಸ್ ಎರಡು ಈಕ್ವಲ್ ತೋರಿಸ್ತಾ ಇದೆ, ಸೇಮ್ ತೋರಿಸ್ತಾ ಇದೆ. ಸೊ ಲೆಟ್ ಸಿ, ನೋಡೋಣ. ಅಂಡ್ ಇದಾದ್ರೆ ಈ ಕಡೆ ಎಲ್ಲ ಬೇಗ ಕತ್ಲಾಗ್ಬಿಡುತ್ತೆ. ಆಗ್ಲೇ ಇಲ್ಲ ಆಲ್ರೆಡಿ ಕತ್ಲೆ ತರ ಅನ್ನಿಸ್ತಾ ಇದೆ. 4 ಗಂಟೆ ಹೆಂಗ್ ಕಾಣ್ತೈತೆ 7 ಗಂಟೆ ರಾತ್ರಿ ತರ ಕಾಣ್ತೈತೆ. ಬಟ್ ಹೆಂಗ್ ಗೊತ್ತಾ, ಈ ರೋಡಲ್ಲಿ ಹೋಗ್ತಾ ಇದ್ರೆ ನಮ್ಗೆ ಒಂಥರ ಈ ಫಾರೆಸ್ಟ್, ಫುಲ್ ಡೀಪ್ ಫಾರೆಸ್ಟ್ ವೈಬ್ ಸಿಗ್ತಾ ಇದೆ ನನಗೆ. ಸುತ್ತಮುತ್ತ ಬರೀ ಗ್ರೀನರಿ, ಫುಲ್ ಗ್ರೀನರಿ. ಓಕೆ, ಫೈನಲಿ ರೀಚ್ ಆದ್ವಿ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಇಲ್ಲೇ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ದೇವಸ್ಥಾನ. ಎಲ್ಲೈತೆ? ಅಲ್ಲಿ ಸೈಡ್ ಅಲ್ಲಿ ಇದೆ ಅಲ್ಲ ದೇವಸ್ಥಾನ. ಸೊ ಅಲ್ಲಿ ದೇವಸ್ಥಾನ ಇದೆ. ಈಗ ಮೇಡಮ್ ಚೆನ್ನಾಗಿ ನಿದ್ದೆ ಹೊಡೆದ್ರು. ಸೊ ನಿದ್ದೆ ಫೈನಲಿ ಇವಾಗ ನಾವು ಹೊಡೆದ್ಬಿಟ್ಟಿದ್ದಾರೆ. ದೇವಸ್ಥಾನ ರೀಚ್ ಆಗಿದ್ದೀವಿ. ನಾನಂತೂ ಒಂದ್ ರೌಂಡ್ ಮಲ್ಕೊಂಡೆ ಆಯ್ತಾ ಇರ್ಲಿಲ್ಲ, ನಾನು ಕೂರಿಸಿದ್ದೀನಿ. ಬಟ್ ನನಗೆ ಏ, ರಶ್. ಚೆನ್ನಾಗಿತ್ತು. ಇವಾಗ ಬ್ಯಾಕ್ ಸೆಕ್ಷನ್ ಅಲ್ಲಿ ಕಾರ್ ಓಡಿಸ್ಕೊಂಡು ಬಂದಿದ್ದು. ರಶ್ ಇದೆಯಾ? ರಶ್ ಏನಿಲ್ಲ, ನೀವು ನೋಡ್ಬೋದು. ಕ್ರೌಡ್ ಇಲ್ಲ ತೋರ್ಸಿದ್ರೆ ನೋಡ್ತಾರೆ. ನೋಡಿ, ಕ್ರೌಡ್ ಏನಿಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಗೊತ್ತಾಗಲ್ಲ, ಅಲ್ಲಿ ಹೋಗಿ ನೋಡೋಣ. ಹೊರಗಡೆ ಹೋದ್ರೆ ಗೊತ್ತಾಗುತ್ತೆ. ಏನೋ ಮೇಡಮ್ ಏನೋ ಕೇಳ್ತಾರೆ. ಸ್ವಲ್ಪ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಕೊಡು ಅಂದೆ. ಹಾ, ಕೊಡಲ್ಲ ನೀನ್ ಬಿಡು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ ಎಂದ ಕೂತಿದ್ಯಾ ಹೇಳಿ. ಇಲ್ಲ, ನಿನ್ಗೆ ಕೊಡೋ ಗಂಟೆ ನಾನು ಇಳಿಯಲ್ಲ. ಮೇಡಮ್ ಫಸ್ಟ್ ಟೈಮ್ ಪಾಪ ಕುಕ್ಕೆ ಕರ್ಕೊಂಬಂದಿದ್ದೀನಿ. ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಬೇಕಂತೆ ಪಾಪ. ಕೊಡೋಣ ಇರಿ. ಐ ಪ್ರಿನ್ಸೆಸ್. ಹಾ, ವಾಟ್ ಡು ಯು ಡು? ಬಾ. ಏ ಬಾ. ಓಕೆ, ಇಲ್ಲೇ ಎದುರುಗಡೆ ದೇವಸ್ಥಾನ ಇದೆ. ಪಾರ್ಕಿಂಗ್ ಅಲ್ಲಿ ಹಾಕಿದೀವಿ ಕಾರು. ಏನು ಎತ್ಕೊಳ್ಳೋದೇನಿಲ್ಲ ಒಳಗಡೆ. ಓಕೆ ಬನ್ನಿ ಹೋಗೋಣ. ಆಕ್ಚುಲಿ ಸ್ವಲ್ಪ ಬೇಗನೆ ಬಂದಿದ್ದೀವಿ. ನಾನು ಹಂಗಂತಾನೆ ಎಲ್ಲ ದೇವಸ್ಥಾನ ಕವರ್ ಮಾಡಿದೀವಲ್ಲ ಇವತ್ತು. ನಾನೇನು ಫಾಸ್ಟಾಗಿ ನೋಡ್ಸಿಲ್ಲ, ನಾನು ಚೆನ್ನಾಗಿ ಓದ್ಕೊಂಡು ಬಂದೆ. ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ನಮ್ಮ ಜಿಜು ಕರ್ಕೊಂಡು ಹೋಗಿದ್ರು. ಟೂ ಗುಡ್. ಬಸವನ್ ದೇವಸ್ಥಾನ, ಬಸವನ್ ಮೇಲ್ಗಡೆ ಇಲ್ಲಿ ಶಿವದ ಲಿಂಗ ಐತೆ. ಶಿವ ಹಾಕಿ ಬಸವಕ ಸಿರ್ಕೊಪ್ಪರ್ ಬೆಳಗ್ಗೆ ಅಂತ. ವैसे इतनी सा ಓ ವಯಸ್ಸಾಕ್ಯಾ ठीक है. ಆಕ್ಚುಲಿ ನಾವು ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಹಾ. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬರ್ತಿದ್ವಿ. ಇಲ್ಲಿಗ ಹಾ, ತುಂಬಾ ಬರೀ ಚೆನ್ನಾಗಿ. ಕುಕ್ಕೆ ತಾನೆ ಧರ್ಮಸ್ಥಳಕ್ಕೆ ಬಂದಾಗ ಇಲ್ಲೇ ಬರ್ತಿದೆ ಬೇಕು. ಅದೇ ಕುಕ್ಕೆ ಸುಮ್ಮನೆ ಕನ್ಫ್ಯೂಸ್ ಹೋಗ್ಬಿಟ್ಟಿಗೆ. ಮೇಘಲ ಇವಾಗ ನಿದ್ದೆಯಿಂದ ಎದ್ದಿದ್ದಾಳೆ ಪಾಪ, ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಇಲ್ಲ, ನಾನು ಸೊ ಕರೆಕ್ಟ್ ಧರ್ಮಸ್ಥಳಕ್ಕೆ ಬಂದಾಗ ಇಲ್ಲಿಗೆ ಬರ್ತದೆ ನೀನು ಬ್ರೇಕ್ಫಾಸ್ಟ್ಗೆ ಕುಕ್ಕೆಗೆ. ಹಾ ಇವತ್ತಿಗೆ ಕುಕ್ಕೆ ಸುಬ್ರಹ್ಮಣ್ಯ ಲಾಸ್ಟ್ ಟೆಂಪಲ್ಲು ವಿಸಿಟ್ ಮಾಡೋದು. ಸೊ ಇದೊಂದು ಕಂಪ್ಲೀಟ್ ಆಯಿತು ಅಂತಂದರೆ ಇವತ್ತಿನ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಹೌದು. ನಾವೇನ್ ದೇವಸ್ಥಾನ ಎಲ್ಲ ದೇವಸ್ಥಾನ ಯೋಚನೆ ಮಾಡಿ ಬಂದಿದ್ವು ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಒಳಗಡೆ ಎಲ್ಲ ರೆಕಾರ್ಡ್ ಮಾಡೋಂಗಿಲ್ಲ. ಸೊ ಇಲ್ಲೇ ಹೊರಗಡೆ ದರ್ಶನ ಹೋಗಿ ಮಾಡಿ ಬರ್ತೀವಿ. A few moments later. ತುಂಬಾ ಚೆನ್ನಾಗಿದೆ. ಹಾ, ಹಾ. ಲಾಕ್ ಚೆನ್ನಾಗಿ ಬರ್ತಿದೆ. Okay. ನೋಡಿ ನಾವು ಕಲಿಬೇಕು ಯಾವ ತರ ಕಷ್ಟಪಟ್ಟು ಹಾಗೆಲ್ಲ ಯಾವ ತರ ಏನಿಲ್ಲ. ಮನೆ ಕಟ್ತೀರಾ ಅಂತ. ಆದ್ರೆ ನಮ್ಮನೆ ನಿಮ್ಮ ಇಬ್ಬರು ಅಕ್ಕಂದಿರು ಮನೆ ತುಂಬಾ ಚೆನ್ನಾಗಿದೆ ಮೇಡಮ್. ನೀವು ಇನ್ನೂ Thank you. ಪ್ರವೇಶ ಮಾಡಿಲ್ಲಲ್ಲ ನಮ್ದು ಇನ್ನೂ ಇಲ್ಲ, ಮಾಡಿಲ್ಲ, ಮಾಡಬೇಕು. ಸ್ವಲ್ಪ late ಇದ್ರು. ಆಲ್ ದ ಬೆಸ್ಟ್. ತುಂಬಾ Thank ಖುಷಿ you. ಆಯ್ತು ಮಾತಾಡ್ಸಿದ್ದಕ್ಕೆ. ಹೌದು. So, ತುಂಬಾ ಜನ ಸಿಗ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಮ್ಮ ಹೆಸರು? ಮಂಜುಳಾ ಅಂತ ಹೇಳಿ. ಮಂಜುಳಾ, ತುಮಕೂರಲ್ಲ? ಹಾ, ತುಮಕೂರು. ತುಮಕೂರಿನ. ಓಕೆ, ಥ್ಯಾಂಕ್ ಯು ಮೇಡಮ್. All the best. ಥ್ಯಾಂಕ್ ಯು. ಓಕೆ, ನೋಡಿ ಇಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕೋದು. ಸೊ ಮಾತಾಡ್ಸೋದು ನೋಡಿದ ತಕ್ಷಣ ಮಾತಾಡ್ಸೋಲ್ಲ, ಖುಷಿಯಾಗುತ್ತೆ. ಸೊ ಮಳೆ ಇವಾಗ ಜೋರಾಯಿತು. ನೋಡೋಣ, ಇವಾಗ ಹೊರಡು ಹೋಗೋಕ್ಕಾಗಲ್ಲ ಅನಿಸುತ್ತೆ. ಫುಲ್ ಜೋರಾಯಿತು ಮಳೆ. ಅಲ್ಲಿ ಮಳೆ ಹೆಂಗೆ ಬರ್ತಿದೆ. Three hours later. ಓಕೆ ಗೈಸ್, ನಾವು ಒಂದು ಆಲ್ಮೋಸ್ಟ್ ಒಂದು 2 ಅವರ್ ಇಲ್ಲೇ ಸ್ಟಕ್ ಆಗಿದ್ದೀವಿ. ನಾವು ಆಲ್ಮೋಸ್ಟ್ 4:30 4:40 ಅಷ್ಟೊತ್ತಿಗೆ ದರ್ಶನ ಆಗೋಗಿತ್ತು. 5 ನಿಮಿಷದಲ್ಲೇ ನಮ್ಗೆ ಕುಕ್ಕಲ್ಲಿ ದರ್ಶನ ಆಯಿತು. ಬಟ್ ನಾವು ಆಲ್ಮೋಸ್ಟ್ 2 ಅವರ್ ಕೂತಿದ್ದೀವಿ ಹಿಂಗೇನೆ. ತುಂಬಾ 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 ಮಳೆ ಬರ್ತಾ ಇದೆ. ಹೆವಿ ಮಳೆ ಬರ್ತಾರೆ. ಆಕ್ಚುಲಿ 5 ನಿಮಿಷ ಅಷ್ಟೇ ಹೊರಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಫುಲ್ ಜೋರಾಗಿ ಬಂದ್ಬಿಡ್ತು. ಪ್ರಾಬ್ಲಿ 5 ನಿಮಿಷ ಮಳೆ ಬರ್ತಿಲ್ಲ ಅಂದ್ರೆ ನಾವು ಕಾರ್ ಹತ್ರ ಹೋಗ್ಬಿಟ್ಟು ಕುತ್ಕೊಬಿಡ್ತಾ ಇದ್ವಿ. ಅಂಡ್ ಇಷ್ಟೊತ್ತಿಗೆ ನಾವು ಲಿಟ್ರಲಿ ಹಾಸನ ಟಚ್ ಆಗ್ತಾ ಇದ್ವಿ. ಮನೆಗೆ ಹೋಗ್ಬೋದಾಗಿತ್ತು. ಹಾ, ಬಟ್ ಇವಾಗ ಕೂತಿದ್ದೀವಿ. 7:30ಗೆ ಇಲ್ಲಿ ಊಟ
ನಾವು ಮಳೆ ನಿಲ್ತಿಲ್ವಲ್ಲ, ಬೇಗ ಹೊರಬೇಕು, ಕತ್ಲಾಗತ್ತೆ ಅನ್ನೋ ಟೆನ್ಷನ್ ಇದ್ರೆ ಮೇಡಮ್ 7:30 ಹೆಂಗಿರೋ ಊಟ ಹಾಕ್ತಾರೆ, ಇಲ್ಲೇ ಮಾಡ್ಕೊಂಡು ಹೋಗ್ಬಿಡ ಅಂತ ಅಂತೀವ್ರೆ. ತಿರ್ಗಾ ಮನೆಗೆ ಹೋಗ್ಬಿಟ್ಟು ಎಲ್ಲ ಯಾರು ಮಾಡ್ತಾರೆ, ಜೈ ಅನ್ಸ್ಬಿಟ್ಟು ಇಲ್ಲೇ ಅದೇ ದೇವ್ರು. ಊಟ ಸಿಕ್ಕರೆ ಆಕ್ಚುಲಿ ಒಳ್ಳೇದೇನೆ, ದೇವ್ರದು ಮಹಾಪ್ರಸಾದ. ಸೊ ಬಟ್ ಆಕ್ಚುಲಿ ನಮ್ಗೆ ಪ್ಲಾನ್ ಇರ್ಲಿಲ್ಲ, ಬಿಕಾಸ್ ತುಂಬಾ ಲೇಟ್ ಆಗುತ್ತೆ ಅನ್ಕೊಂಡ್ವಿ. ಬಟ್ ದೇವ್ರ ಇಚ್ಛೆ ಇತ್ತು, ಇಲ್ಲೇ ಪ್ರಸಾದ, ಇಲ್ಲೇ ಆರಾಮಾಗಿ ಊಟ ಮಾಡ್ಕೊಂಡು ಹೋಗಿ ಅಂತ ದೇವ್ರ ಇಚ್ಛೆ. ಯಾ ಮೇ ಬಿ ಅದೃಷ್ಟ ಕಾಯುತ್ತೇನೋ ಊಟಕ್ಕೆ. ಸೊ ಒಟ್ಟಿಗೆ ಇಲ್ಲೇ ಪ್ರಸಾದ ತಿನ್ಕೊಂಡು ಆಮೇಲೆ ಹೊಡ್ತೀವಿ. ಇನ್ನು ಆ್ಯಕ್ಚುಲಿ ಮಳೆ ಇನ್ನೂ ನಿಂತಿಲ್ಲ, ಹೌದು. ಇನ್ನೂ ಬರ್ತಾ ಇದೆ. ಸೊ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಬಟ್ ಊಟ ಆದ್ಮೇಲೆ ಎಷ್ಟೇ ಮಳೆ ಬರಲಿ ಹೊಡೋದು. ಓಕೆ, ಆಕ್ಚುಲಿ ಕುಕ್ಕೆನಲ್ಲಿ ಎಲೆ ಊಟ ಆಗ್ತಾ ಇದ್ದಾರೆ. ಇಲ್ಲಿ ನೋಡಿ, ನಂದು ಆಕ್ಚುಲಿ ಹೇಳಿದ್ದು ಎಲೆ ಊಟ ಅಂತ ನಾನು ನಂಬಲಿಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಯ್ತು ಎಲೆ ಊಟ. ನಿಂಗೆ ಹೆಂಗ ಹೊಟ್ಟೆ ಸಿಗ್ತಾ ಇದೆ? ಇಷ್ಟೊತ್ತು ಕೂತಿರ್ಬೇಕು, ಹೊಟ್ಟೆ ಸಿಗಲಿಲ್ಲ, ಹೊಟ್ಟೆ ತುಂಬಿರೋದಿತ್ತು. ಹೊಟ್ಟೆ ಸ್ಮೆಲ್ ಕೇಳಿದ ತಕ್ಷಣ ಸುಗಂಧದಿಂದ ಸ್ಮೆಲ್ನ ಕೇಳಲ್ಲ, ಸ್ಮೆಲ್ ಮಾಡ್ತಾರೆ. ಓಕೆ, ಎಲೆ ಊಟ ಬರ್ತಾ ಇದೆ, ಬರಲಿ. ಹಾಸನ್ ಎಂಪೈರ್ ಫೈನಲಿ ಇವಾಗ ಎಲ್ಲ ಘಾಟ್ ಸೆಕ್ಷನ್ ಎಲ್ಲಾನು ಮುಗಿಸ್ಕೊಂಡು ಇವಾಗ ಹೈವೇ ಟಚ್ ಆಗಿ ಇವಾಗ ಹಾಸನ್ ಎಂಪೈರ್ ಹತ್ರ ರೀಚ್ ಆಗಿದೀವಿ. ಸೊ ತುಂಬಾನೇ ಟೈರಿಂಗ್ ಅಂತ ಅನಿಸ್ತಾ ಇದೆ ಡ್ರೈವ್, ಎಸ್ಪೆಷಲಿ ಆ ಘಾಟ್ ಸೆಕ್ಷನ್ ಅಲ್ಲಿ ಮಳೆನಲ್ಲಿ ಬಂದ್ವಲ್ಲ. ಡ್ರೈವ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಟೈರಿಂಗ್ ಅಂತ ಅನಿಸಿತ್ತು. ಸೊ ಇಲ್ಲೇ ಒಂದು ಸ್ವಲ್ಪ ಟೋಲ್ ಹತ್ರನೇ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ತಗೊಂಡು ಕಾಫಿ ಗಿಫಿ ಕುಡ್ಕೊಂಡು ಇವಾಗ ಡೈರೆಕ್ಟ್ ಮನೆ ಹತ್ರ ಹೊರಡ್ತಾ ಇದೀವಿ. ಸೊ ಮನೆಗೆ ಹೋದ್ಮೇಲೆ ಸದ್ಯಕ್ಕೆ ಏನು ಪ್ಲಾನ್ಸ್ ಇರಲ್ಲ. ನಾವು ಆಕ್ಚುಲಿ ಇವತ್ತೇ ಬೆಂಗಳೂರಿಗೆ ರಿಟರ್ನ್ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಎನಿವೇ ಲೇಟ್ ಆಗ್ತಿದೆಯಲ್ಲ, ನೋಡೋಣ ಚಿಟಿ ಬಂದ್ಬಿಡ್ತಾ. ಒಂದು ನಿಮಿಷ, ಬಟರ್ಫ್ಲೈ ಇಸ್ ಇಟ್ ಸ್ಟಿಲ್ ದೇರ್? ವೇರ್? ಹಾಂ, ಓಕೆ. ಸೊ ನೋಡೋಣ ಇವಾಗ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಓಪನ್ ಮಾಡೋದು ಯಾವ ಬಟರ್ಫ್ಲೈ ಬಂದು ಸೇರ್ಕೊಂಡ್ಬಿಡಿದೆ ಚಿಟ್ಟೆ. ಆಫ್ ಮಾಡು, ಒಂದು ನಿಮಿಷ. ಸಾರಿ, ಚಿಟ್ಟೆ ಸೇರ್ಕೊಂಡ್ಬಿಟ್ಟಿತ್ತು ಕಾರ್ ಒಳಗಡೆ, ಅದನ್ನ ಆಚೆ ಹಾಕ್ತೀವಿ. ಸೊ ಎನಿವೆ ಇವಾಗ ಮನೆಗೆ ವಾಪಸ್ ಹೋಗ್ತೀವಿ. ಮನೆಗೆ ವಾಪಸ್ ಹೋಗ್ಬಿಟ್ಟು ಅಂದರೆ ಲೈಕ್ ಇಲ್ಲಿ ಹಾಸನ ಹತ್ರ ಇರೋ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋದು ಅಂದ್ಕೊಂಡಿದೀವಿ. ಹಿಂಗೆ ಹೋಗೋದಾ ಮನೆಗೆ, ಏನು ಹೊಟ್ಬಿಡೋದ? ನನ್ಗೇನು ಇಲ್ಲ, ಮೇಲೆ ಡಿಪೆಂಡ್. ಓಡೋಣ ಅಂದ್ರೆ ಓಡೋಣ, ಇರೋಣ ಅಂದ್ರೆ ಇರೋಣ. ಓಕೆ, ಎನಿವೆ ಗೈಸ್, ಫಸ್ಟ್ ಮನೆ ರೀಚ್ ಆಗೋಣ. ಮನೆಗೆ ರೀಚ್ ಆದ್ಮೇಲೆ ಅಪ್ಡೇಟ್ ಮಾಡ್ತೀನಿ, ಇಲ್ಲೇ ಮಲ್ಕೊಳ್ಳೋದಾ ಅಥವಾ ರಿಟರ್ನ್ ಬೆಂಗಳೂರಿಗೆ ಹೋಗೋದಾ ಏನು ಅಂತ ಬಿಟ್ಟು. ಸೊ ಸದ್ಯಕ್ಕೆ ಇವಾಗ ಬ್ಯಾಕ್ ಆನ್ ಹೈವೇ ಇನ್ನೊಂದು 60 ಕಿಲೋಮೀಟರ್ ಇದೆ. 60 ಕಿಲೋಮೀಟರ್ಸ್ ಕಂಪ್ಲೀಟ್ ಆದಮೇಲೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. The next day. ಓಕೆ, ಗುಡ್ ಮಾರ್ನಿಂಗ್. ಸೊ ನೈಟು ಮನೆಗೆ ಬಂದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನೈಟು ಬಂದಾಗ ತುಂಬ ಟಯರ್ಡ್ ಆಗಿತ್ತಲ್ಲ, ಯಾವುದೇ ಥರ ಲಾಕ್ ಮಾಡಿಲ್ಲ. ಆ್ಯಂಡ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ನಮ್ಮ ಕಾರೆಲ್ಲ ಫುಲ್ಲು ನೀಟಾಗಿ ವಾಶ್ ಮಾಡಿ ನೋಡಿ, ಫುಲ್ಲು ಪಳಪಳ ಅಂತ ಒಳಿಸಿದ್ದೀವಿ. ಸೊ ನಮ್ಮ ಶಾಡ ಫುಲ್ ಗಲೀಜಾಗ್ಬಿಟ್ಟಿತ್ತು. ಸೊ ಆಬ್ವಿಯಸ್ಲಿ ತುಂಬ ಮಳೆ ಬರ್ತಿತ್ತಲ್ಲ ಘಾಟ್ ಸೆಕ್ಷನಲ್ಲಿ. ಸೊ ಹಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ಕಾರ್ ವಾಶ್ ಮಾಡಿದ್ದು. ಆ್ಯಂಡ್ ಮೇಡಮ್ ಇಲ್ಲಿ ರೆಡಿ ಆಗಿದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಆಕ್ಚುಲಿ ಅದೆಲ್ಲ ಸ್ವಲ್ಪ ಲೇಟ್ ಆಗಿತ್ತು. ಪಾಪ ನನ್ನ ಫ್ರೆಂಡ್ ರಂಜನಾ ಎಲ್ಲ ಕಸ ಗುಜ ರೆಡಿ ಮಾಡಿ, ನಾನು ಸ್ನಾನ ಮಾಡಿ ಪೂಜೆ ಮಾಡಿ, ಪ್ರಸಾದ ಇತ್ತಲ್ಲ ಅದಕ್ಕೆಲ್ಲ ಪೂಜೆ ಮಾಡಿದ್ವಿ ಚೆನ್ನಾಗಿ. ಆ್ಯಂಡ್ ಸ್ವಲ್ಪ 2 ಮನೆಗೆ ಹಂಚಿದ್ವಿ. ಈಗ ಬ್ರೇಕ್ಫಾಸ್ಟ್ ಬೇಗ ಹೋಗಿ ಬೆಂಗಳೂರಿಗೆ ಹೊರಡಬೇಕು ನಾವು. ಬೆಂಗಳೂರು ಕರೀತಾ ಇದ್ದೆ, ಬಾ ಸಾಕು ಅಂತ. ಓಕೆ, ಇವಾಗ ಅಷ್ಟೇ ಎಲ್ಲ ಪ್ಲಾನ್ಸು, ಇವತ್ತೇನು ಬೇರೆ ಏನಿಲ್ಲ. ಅಷ್ಟೇ ಪ್ಲಾನ್ಸು. ಇಲ್ಲಿಗೆ ನಮ್ಮ ಧರ್ಮಸ್ಥಳ ಬ್ಲಾಗ್ ತುಂಬಾ ಚೆನ್ನಾಗಾಯ್ತು, ತುಂಬಾ ಎಂಜಾಯ್ ಮಾಡಿದ್ವಿ, ಪೀಸ್ ಆಗಿತ್ತು, ತುಂಬಾ ಏನಂತಾರೆ ಚೆನ್ನಾಗಿ ದರ್ಶನ ಆಯ್ತು. ನಾವ್ ಏನೇನ್ ಕೇಳಿದ್ವಿ ನಿಮಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಎಸ್. ಸೊ ಇದೇ ಗುಡ್ ನೋಟಲ್ಲಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ. ಇನ್ ಕೇಸ್ ಏನಾದ್ರು ಇಲ್ಲಿ ಹೊಡ್ಬೇಕಾದ್ರೆ ನೆಕ್ಸ್ಟ್ ಪ್ಲಾನ್ ಆಯ್ತು ಅಂತಂದ್ರೆ ಅದನ್ನು ನಾವು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀವಿ. ಸೊ ಸದ್ಯಕ್ಕೆ ಇವಾಗ ಹೊಟ್ಟೆ ಬೇರೆ ಎಸಿತಾ ಇದೆ. ಬ್ರೇಕ್ಫಾಸ್ಟು ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಬೆಣ್ಣೆ ಚಟ್ನಿ. ಓಕೆ, ಅಸ್ಸಾಂ.
ಸೊ ತಿನ್ಕೊಂಡು ಬೆಂಗಳೂರಿಗೆ ವಾಪಸ್ ಹೋಗ್ತೀವಿ. ಅಂದ್ರೆ ಹೋಗ್ಬೇಕಾದ್ರೆ ಬೇರೆ ಏನು ಇರಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಆದಷ್ಟು ಕಮೆಂಟ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಬಾಯ್.